ರೀ ಹ್ಮ್ ಊರವ್ರನ್ನೆಲ್ಲ ಇಲ್ಲಿ ಬರೋ ಹಾಗೆ ಮಾಡಿದೀನಿ, ಇಲ್ಲೇ ಉಳ್ಕೊಳ್ಳೋ ಹಾಗೂ ಮಾಡಿದೀನಿ. ಬಂದವ್ರಿಗೆಲ್ಲ ನೀವು ಗಿಫ್ಟ್ ಕೊಟ್ಟಿದ್ದೀರಾ. ಈ ಐಡಿಯಾ ಕೊಟ್ಟಿದ್ ನನಗೇನು ಇಲ್ವಾ? ನಿಮ್ಗೆ ಏನು ಗಿಫ್ಟ್ ಬೇಕು ಕೇಳು, ಅದೆಷ್ಟೇ ಬೆಲೆ ಆಗಲಿ ನಾನು ಕೊಡ್ತೇನೆ. ಟೈಮ್ ಬರ್ಲಿ, ಕೇಳ್ತೀನಿ. ಅಣ್ಣ, ನೀ ತಕ್ಷಣ ನಾನು ನಂದನ್ ನೋಡ್ಬೇಕಣ್ಣ. ನೆನ್ನೆ ಅವನು ನಮ್ಮ ಹತ್ರ ಸವಾಲು ಹಾಕುವಾಗ ಅವನ ಮುಖದಲ್ಲಿದ್ದ ತವಲತ್ತು ಈಗ ಸಮಾಧಿ ಸೇರಿರುತ್ತೆ. ಅಹಂಕಾರದಿಂದ ಆಕಾಶ ನೋಡ್ತಾ ಇದ್ದ ಅವನ ಮುಖ ಭೂಮಿಗೆ ಬಾಗಿ ನಿಂತಿರೋದನ್ನ ನೋಡ್ಬೇಕಣ್ಣ. ನೋಡ್ತೀಯ ಚಂದ್ರು, ಅಷ್ಟಕ್ಕೊಂದು ಎಲ್ಲಿಗೆ ಹೋಗ್ತಾನೆ, ಬಂದೇ ಬರ್ತಾನೆ. ಅವನು ಬಂದಾಗ ಅವನ ಬೆನ್ನಿಂದ ಬರೋವನ ಸೋರನ್ನ ಸ್ವಾಗತ ಮಾಡಕ್ಕೆ ನಾನು ಕಾಯ್ತಾ ಇದ್ದೆ. ಹೋಗಿ ಬರ್ತೀನಮ್ಮ. ಮುಂದಿನ ಸಲ ಬರೋವಾಗ ಅಲ್ಲಿಂದನ್ನು ಮಗುನ ಒಂದು ವಾರ ಕರ್ಕೊಂಬಾರೆ, ಒಂದು 2 ದಿನ ಇತ್ತು ಹೋಗಿ ಬಂತೆ. ಸರಿ ಅಪ್ಪ, ಹೋಗಿ ಬರ್ತೇನೆ. ಮಗಳೇ, ಜನ ಬಂದಿಲ್ಲ, ಫಂಕ್ಷನ್ ಚೆನ್ನಾಗಾಗಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಮಗು ಹುಡ್ದಬ್ಬ ಬರುತ್ತಲ್ಲ, ಧಾಮ್ ಧೂಮ್ ಅಂತ ಮಾನ. ಬೇಡ ಬೇಗ್ರೆ, ನೀವು ಯಾವ ಫಂಕ್ಷನ್ನು ಧಾಮ್ ಧೂಮ್ ಅಂತ ಈ ಥರ ಮಾಡೋದು ಬೇಕಾಗಿಲ್ಲ. ನನ್ನ ಮೊಮ್ಮಗು ಬರ್ತಡೇನ ನಮ್ಮೂರಲ್ಲಿ ತಕ್ಕ ಮಟ್ಟಾಗಿ ನಾನೇ ಮಾಡ್ತೀನಿ. ತಾವು ಕುಟುಂಬ ಸಮೇತರಾಗಿ ಬಂದರೆ ಅಷ್ಟೇ ಸಾಕು. ನಡೀರಿ ಹೋಗೋಣ. ನಡಿಯಮ್ಮ ಧನ್ಯ. ಸ್ವಲ್ಪ ಸಮಾಧಾನ ಮಾಡ್ಕೋ. ನೀನು ಈಗ ಕೂಗಾಡ್ತಾರನ್ನ ಅಪ್ಪ ಏನಾದ್ರು ಕೇಳಿಸ್ಕೊಂಡ್ರೆ ದೇಶ ಮಕ್ಕೋತಾರೆ. ಅಲ್ಲವಾ, ಎಲ್ಲದಕ್ಕೂ ಉತ್ತರ ಸಿಟ್ಟಲ್ಲ ಕಣೋ. ಅವ್ರ ಆ ಥರ ಎಲ್ಲ ಮಾತಾಡಿದ್ರೆ ನಮಗೇನು ಕೋಪ ಬರಲ್ಲ ಅಂದ್ಕೊಂಡಿದ್ಯಾ? ಆದರೆ ಸುಮ್ಮನಿರ್ತೀವಿ ಅಪ್ಪನಿಗೋಸ್ಕರ. ಎಷ್ಟೆಲ್ಲ ಮಾತಾಡ್ತಾನೋ, ಇವತ್ತು ಅವ್ನು ಹುಟ್ಟಿಲ್ಲ ಅನ್ಸ್ಬೇಕಾಗಿತ್ತು. ಅಪ್ಪನ ಬಗ್ಗೆ ಮಾತಾಡಕ್ಕೆ ಅವ್ನಿಗೆ ಎಷ್ಟು ಧೈರ್ಯ ಇದೆ, ಏನ್ ಅನ್ಕೊಂಡಿದ್ದಾನೆ ಅವ್ನು? ಏನೋ ಅಂದೆ ನೀನು? ಏನಂದೆ? ಹುಟ್ಲಿಲ್ಲ ಅನ್ನಿಸ್ಬಿಡ್ತೀಯ? ನೀನೇನ್ ದೊಡ್ಡ ರೌಡಿನಾ? ಅವಾಗ್ಲಿಂದ ಕೂಗಾಡ್ತಾ ಇದೆಯಾ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ. ಇದೇ ನಾನು ನಿನ್ ಕಲ್ಸ್ಕೊಟ್ಟಿದ್ದ ಸಂಸ್ಕಾರ? ಓದ್ತಾ ಇರೋ ಹುಡುಗ ನೀನು, ಭವಿಷ್ಯ ಕಟ್ಕೋಬೇಕಾದವನು. ಈ ಹಾಡ್ರಗಳ ಕಟ್ಕೊಂಡು ಏನೋ ಸಾಧಿಸ್ತೀಯಾ? ಭಾವ, ಅದವ್ರು ನಿಮ್ ಬಗ್ಗೆನೇ ಮಾತಾಡಿದ್ರು, ಅದಕ್ಕೆ. ಊರು ಅಂದ್ಮೇಲೆ 10 ಜನ 10 ತರ ಮಾತಾಡ್ತಾರೆ. ಹಾಗಂತ ಎಲ್ಲರ ಮೇಲೆ ಜಗಳಕ್ಕೆ ಹೋಗ್ತೀಯ ನೀನು? ಆಗ 3 ಜನ ಏನಂತಾರೆ ನಿನಗೆ? ಪುಂಡ ಅಂತಾರೆ. ನೀನ್ ಹಾಗ ಅನ್ನಿಸ್ಕೊಳಕ ನಾನು ಹಗಲು ರಾತ್ರಿ ನಿನ್ನ ಕಷ್ಟಪಟ್ಟು ಬೆಳೆಸಿರೋದು. ಹೇಳ ಹೇಳ. ರೀ, ಹೋಗ್ಲಿ ಬಿಡ್ರಿ. ಏನು ಗಲಾಟೆ ಆಯ್ತಲ್ಲ, ಕೋಪದಲ್ಲಿ ಕೂಗಾಡ್ಬಿಟ್ಟಿದ್ದಾನೆ. ಗಿರ್ಜಾ, ನೀ ಸುಮ್ಮನೆ ಇರು. ಏವಲ್ಲ ಬಾ, ಇಲ್ಲಿ ಕೇಳಿಸ್ಕೊಳ. ನಾವೆಷ್ಟೇ ಸ್ವಚ್ಛವಾಗಿರ್ಬೇಕು ಅಂದ್ರೂ ನಮ್ಮನ್ನ ಕಂಡ್ರೆ ಆಗದೆ ಇರೋರು ನಮ್ಮ ಮುಖಕ್ಕೆ ಮಸಿ ಬಡ್ದು ಸಿಟ್ಟು ಬರೆಸ್ತಾರೆ. ಬುದ್ಧಿವಂತರಾದವರು ಮಸಿ ಒರೆಸ್ಕೋತಾರೆ ಹೊರತು ಸಿಟ್ಟಲ್ಲಿ ತಲೆ ಕತ್ತರಿಸ್ಕೊಳ್ಳಲ್ಲ. ಈ ಜೀವ ಇರೋವರೆಗೂ ನನ್ನ ಪಾಲಿಗೆ ಈ ಜಗಳ ತಪ್ಪಿದ್ದಲ್ಲ. ಅದು ನನ್ನ ಹಣೆ ಬರ, ನಾನು ನೋಡ್ಕೋತೀನಿ. ನನ್ನ ಯಾವ ಮಕ್ಳಿಗೂ ನನ್ನ ಹಣೆ ಬರ ಮುಳ್ಳಾಗಬಾರದು. ಅವ್ರು ಇನ್ನೊಂದ್ಸಲ ಕೂಗಾಡ್ತಾರೆ, ಹಾರಾಡ್ತಾರೆ ಅಂತ ನೀನೇನಾದ್ರೂ ಮುಂದುವರೆದ್ರೆ ನಾ ಸುಮ್ಮನೆ ಇರೋದಿಲ್ಲ. ಕೊಚ್ಚೆಗೆ ಕಲ್ಲೆಸೆಯೋದು ಸಾಧನೆ ಅಂತ ಅನ್ನಿಸ್ಕೊಳ್ಳಲ್ಲ. ಅಂತ ಕೆಲಸ ಮಾಡಿ ಕೆಸರನ್ನ ಮೈಗಂಟಿಸ್ಕೋಬೇಡ. ಇನ್ನೊಂದು ಸಲ ಜಗಳ ಅಂತ ಏನಾದ್ರೂ ಹೋದ್ರೆ ಅಷ್ಟೇ.